ಎಲ್ಲಿವರೆಗೆ ಹೋರಾಟ ಹಲೋ ಹಲೋ ನೋಂದಣಿ ಇಲಾಖೆಗೆ ದಸ್ತುಗಾರರು ಬೇಕೇ ಬೇಕು. ನೋಂದಣಿ ಇಲಾಖೆಗೆ ದಸ್ತುಬರಗಾರರು ಬೇಕೇ ಬೇಕು. ನೋಂದಣಿ ಇಲಾಖೆಗೆ ದಸ್ತುಬರಗಾರರು ನೋಂದಣಿ ಇಲಾಖೆಗೆ ದಸ್ತು ಬರಹಗಾರರು ನೋಂದಣಿ ಇಲಾಖೆಗೆ ದಸ್ತು ಬರಗಾರರು ಮನವಿ ಕೊಡ್ತಾ ಇದ್ದೇವೆ. ಸಾರ್ವಜನಿಕರು ಮತ್ತು ಪತ್ರ ಬರಗಾರ ಆಗುತ್ತಿರುವ ತೊಂದರೆ ಬಗ್ಗೆ ಮಾನ್ಯರೇ, ನಮ್ಮ ರಾಜ್ಯ ಒಕ್ಕೂಟದಿಂದ ದಿನಾಂಕ 7/12/2025 ದಾವಣಗೆರೆಯಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಹಾಗೂ ಜಿಲ್ಲೆಗಳ ಸಂಸ್ಥೆಗಳ ಸಂಘಟಕರ ಸಭೆ ಕರೆಯಲಾಗಿತ್ತು. ಆ ಸಭೆಯಲ್ಲಿ ನಾವು ಒಂದು ನಿರ್ಣಯಕ್ಕೆ ಬಂದಿದ್ವಿ. ರಾಜ್ಯ ಸರ್ಕಾರವು ಡಿಜಿಟಲೀಕರಣ ಹೆಸರಿನಲ್ಲಿ ಕಾವೇರಿ 1, ಕಾವೇರಿ 2 ತಂತ್ರಾಂಶಗಳನ್ನು ಜಾರಿಗೆ ತಂದು ಈಗ ಮುಂದುವರೆದು ಕಾವೇರಿ 03 ಬರುತ್ತಿದ್ದು ಫೇಸ್ಲೆಸ್ ಮತ್ತು ಪೇಪರ್ಲೆಸ್ ನೋಂದಣಿ ಆಗುತ್ತದೆ. ಫೇಸ್ಲೆಸ್ ಹಾಗೂ ಪೇಪರ್ಲೆಸ್ ನೋಂದಣಿ ಕಾರ್ಯ ಪ್ರಾರಂಭವಾದಲ್ಲಿ ಪತ್ರ ಬರಗಾರರಿಗೆ ಯಾವುದೇ ರೀತಿಯ ಬರವಣಿಗೆ ಕಾರ್ಯ ಇಲ್ಲದಂತಾಗುತ್ತದೆ. ಅಂದರೆ ಪತ್ರ ಬರಗಾರನ ಹುದ್ದೆಯನ್ನು ತಟಸ್ಥ ಮಾಡಿದಂತಾಗುತ್ತದೆ. ಈ ವೃತ್ತಿಯನ್ನು ಅವಲಂಬಿಸಿಕೊಂಡಿರುವ ರಾಜ್ಯಾದ್ಯಂತ 10,000ರಿಂದ 12,000ವರೆಗಿನ ಪತ್ರ ಬರಗಾರರು, ಅವರ ಸಹಾಯಕರುಗಳು ಮತ್ತು ಅವರನ್ನು ಅವಲಂಬಿಸಿಕೊಂಡಿರುವ ಕುಟುಂಬ ವರ್ಗದವರ ಗತಿ ಏನು? ಈ ಬಗ್ಗೆ ಸರ್ಕಾರ ಚಿಂತಿಸದೆ ಕೆಲವೇ ದಿನದ ಅಧಿಕಾರಿಗಳ ಸಲಹೆ ಪಡೆದು ವಿದೇಶದಲ್ಲಿರುವಂತೆ ಫೇಸ್ಲೆಸ್ ಹಾಗೂ ಪೇಪರ್ಲೆಸ್ ನೋಂದಣಿ ಕಾರ್ಯಕ್ಕೆ ಮುಂದಾಗಿದೆ. ಈ ಬಗ್ಗೆ ಸರ್ಕಾರ ಗಮನ ಸೆಳೆಯಲು ಈಗ 1 ವರ್ಷದಿಂದ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ, ಅನೇಕ ಮಂತ್ರಿ ಮಹೋದರಿಗೆ ಹಾಗೂ ಪ್ರಮುಖವಾಗಿ ಕಂದಾಯ ಇಲಾಖೆಯ ಕಂದಾಯ ಸಚಿವರಾದ ಸನ್ಮಾನ್ಯ ಕೃಷ್ಣ ಬೈರೇಗೌಡವರಿಗೂ 3 ಬಾರಿ ಖುದ್ದಾಗಿ ಮನವಿ ಸಲ್ಲಿಸಿದರೂ ನಮ್ಮ ಮನವಿಯನ್ನು ಕಡೆಗಣಿಸಿ ಯಾವುದೇ ರೀತಿಯ ಸಹಾಯಕ ಮತ್ತು ಪರ್ಯಾಯ ವ್ಯವಸ್ಥೆ ಮಾಡದೆ ಪತ್ರ ಬರಗಾರರನ್ನು ಕಡೆಗಣಿಸಿ ಕಾರ್ಯಪ್ರವೃತ್ತರಾಗಿರುತ್ತಾರೆ. ಸರ್ಕಾರ ಪತ್ರ ಬರಗಾರರ ತೆಗೆಯುವುದಿಲ್ಲ ಎಂದು ಕುಂಟ ನೆಪ ಹೇಳುತ್ತಾ ಪರೋಕ್ಷವಾಗಿ ಪತ್ರ ಬರಗಾರರನ್ನು ಮೂಲೆಗುಂಪು ಮಾಡುತ್ತಲಿದ್ದಾರೆ. ಇದರಿಂದಾಗಿ ಸಾವಿರಾರು ಕುಟುಂಬಗಳು ಬೀದಿ ಬರುತ್ತವೆ. ಈ ಎಲ್ಲ ವಿಷಯಗಳನ್ನು ಸರ್ಕಾರಕ್ಕೆ ಮನವಿ ಮಾಡುವ ಸಲುವಾಗಿ ನಮ್ಮ ಒಕ್ಕೂಟದ ವತಿಯಿಂದ ಇದೇ ತಿಂಗಳು 16ನೇ ತಾರೀಕು ಚಳಿಗಾಲದ ಅಧಿವೇಶನ ನಡೆಯುತ್ತಿರುವ ಬೆಳಗಾವಿ ಸುವರ್ಣಸೌಧದಲ್ಲಿ ಈ ಮುಂದೆ ರಾಜ್ಯದ ಎಲ್ಲ ಪತ್ರ ಬರಗಾರ ಧರಣಿ ಕೊಡುವ ನಿರ್ಣಯವನ್ನು ಕೈಗೊಳ್ಳುತ್ತೇವೆ. ನಮ್ಮ ಅಸ್ತಿತ್ವದ ಉಳಿವಿಗಾಗಿ ಉಗ್ರ ಹೋರಾಟ ಮಾಡಲು ನಿರ್ಣಯಿಸುತ್ತೇವೆ. ನಮ್ಮ ಮುಖ್ಯ ಬೇಡಿಕೆಗಳು: ಹೊರ ರಾಜ್ಯದಲ್ಲಿರುವಂತೆ ನಮ್ಮ ರಾಜ್ಯದಲ್ಲೂ ಪತ್ರ ಬರಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡಬೇಕು. ನೋಂದಣಿ ಆಗುವ ಎಲ್ಲ ದಸ್ತಾವೇಜುಗಳಿಗೆ ಕಡ್ಡಾಯವಾಗಿ ಪತ್ರ ಬರಗಾರ ಅಥವಾ ವಕೀಲ ಪಿಕ್ಕಲಂ ಕಡ್ಡಾಯಗೊಳಿಸುವುದು, ಅನಧಿಕೃತ ವ್ಯಕ್ತಿಗಳನ್ನು ಕಂದಾಯ ಇಲಾಖೆ ಮತ್ತು ನೋಂದಣಿ ಇಲಾಖೆಯಲ್ಲಿ ತಡೆಗಟ್ಟುವುದು ಮತ್ತು ಪತ್ರ ಬರಗಾರ ಗುರುತಿನ ಚೀಟಿಯನ್ನು ಕೆಲವೊಂದು ಅಂಶಗಳನ್ನು ನಾವೆಲ್ಲ ಬರ್ತೇವೆ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಇದನ್ನು ತಪ್ಪಿಸಬೇಕಂತೇಳಿ ಧಾರವಾಡ ಜಿಲ್ಲಾ ಒಕ್ಕೂಟದ ಪರವಾಗಿ ತಮ್ಮಲ್ಲಿ ವಿನಂತಿ ಕೊಡ್ತಾ ಇದ್ದೇವೆ ಸರ್. बोलो भारत माता की जय, बोलो भारत माता की. ನೋಂದಣಿ ಮತ್ತು ಗ್ರಾಂಟ್ ವಸ್ತು ಪತ್ರ ಬರಗಾರ ಟ್ರಸ್ಟ್ ಇವರು ನೀವೇನು ಅನಿಶ್ಚಿತವಾದ ಮುಷ್ಕರವನ್ನು ಏನು ಇವರು ಹಮ್ಮಿಕೊಂಡಿದ್ದೀರಿ, ಇದಕ್ಕೆ ಮುಖ್ಯ ಕಾರಣಗಳೇನು? ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ 8 ತಾರೀಕಿನಿಂದ ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರಾಜ್ಯ ಒಕ್ಕೂಟದ ಕರೆ ಕೊಟ್ಟಿದ್ದಕ್ಕೆ ನಾವೆಲ್ಲ ದಸ್ತಬರಗಾರರು ನಾವೀಗಾಗಲೇ ಸ್ಟ್ರೈಕ್ ಮಾಡಿದ್ವಿ. ಸುಮಾರು ದಿವಸ 100 ಕಾಗದ ಆಗ್ತಿದ್ದು ಹುಬ್ಬಳ್ಳಿಯಲ್ಲಿ, ಇವತ್ತು ಬರೀ 10 ಡಾಕ್ಯುಮೆಂಟ್ ಆಗಿದ್ದಾವೆ. ಉದಾಹರಣೆಗೆ ದಾವಣಗೆರೆಯಲ್ಲಿ ಪ್ರತಿ ದಿವಸ 7 ಕೋಟಿ 8 ಕೋಟಿ ರೂಪಾಯಿ ಜಮಾ ಆಗ್ತಿದ್ದು, ನಿನ್ನೆ ಕೇವಲ 2,80,000 ರೂಪಾಯಿ ರಾಜ್ಯ ಸಂಗ್ರಹವಾಗಿದೆ. ಅದು ಬರೀ 3 ಡಾಕ್ಯುಮೆಂಟ್ ಆಗಿದ್ದಾವೆ. ಯಾಕಂದರೆ ನಾವು ಸಾರ್ವಜನಿಕರಿಗಾಗಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ನಮ್ಮ ಸಲುವಾಗಿ ಅಲ್ಲ. ಯಾಕಂದರೆ ಈಗ ಹೊಸದಾಗಿ ಡಿಜಿಟಲೀಕರಣ ಮಾಡಿ ಅದರಲ್ಲಿ ತಂತ್ರಾಂಶಗಳನ್ನು ಏನು ಬರ್ತಾ ಇವೆ ಡಿಜಿಟಲೀಕರಣ, ಅದು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಒಂದು ಬಡ ಸಾಮಾನ್ಯದ ಒಂದು 30-40 ಸೈಟ್ ಇದ್ದರೆ ಅದರ ಪೈಕಿ ಅವ 20-30 ಮಾರಾಟ ಮಾಡಿ ತನ್ನ ಮಗಳಿಗೆ ಯಾವುದೋ ಒಂದು ಕಾರ್ಯ ಮಾಡಬೇಕಾಗ್ತದೆ, ಅಥವಾ ತನ್ನ ಪತ್ನಿಗೆ ತೋರಿಸ್ಬೇಕಾಗ್ತದೆ, ಹಾಸ್ಪಿಟಲ್ ಬೈಬೇಕಾಗ್ತದೆ. ಪೈಕಿ ಮಾರಾಟ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶವಿತ್ತು. ಈಗ ಆ ಕಾನೂನಲ್ಲಿ ಅವಕಾಶ ತೆಗೆದಾರ. ಮಹಾನಗರ ಪಾಲಿಕೆಯವರು ಇದರಲ್ಲಿ ನಾವು ಕೊಡಬೇಕಾಗಿತ್ತು, ಅವರು ಕಿಂಚಿತ್ತು ಈ ಕಡೆ ಕೊಡ್ತಾ ಇಲ್ಲ. ಹೀಗಾಗಿ ನಾವು ಸರ್ಕಾರಕ್ಕೆ ಗಮನ ಸೆಳೆಸುವ ಸಲುವಾಗಿ ಭಾಳಷ್ಟು ಸಲ ನಾವು ಸರ್ಕಾರಕ್ಕೆ ಕೇಳ್ಕೊಂಡ್ವಿ, ಮಿನಿಸ್ಟರ್ನ ಕೇಳ್ಕೊಂಡ್ವಿ, IGR ಸಾಹೇಬ್ರಿಗೆ ಭೇಟಿ ಇದ್ದೀವಿ, ನೋಡ್ತೀವಿ ಮಾಡ್ತೀವಿ ಅಂದರು. ಹೀಗಾಗಿ ಸಾರ್ವಜನಿಕರಿಗೆ ಭಾಳ ಅನಾನುಕೂಲ ಆಗ್ತಾ ಇದೆ. ಅದರ ಸಲುವಾಗಿ ನಾವು ಈ ಸ್ಟ್ರೈಕನ್ನು 16 ತಾರೀಕಿಗೆ ಚಳಿಗಾಲದ ಅಧಿವೇಶನದಲ್ಲಿ ನಾವು ಬೆಳಗ್ಗೆ 10ರಿಂದ ಸುಮಾರು 4ರಿಂದ 5,000 ಜನ ನಾವು ಕೇಳ್ಕೊಂಡು ಸರ್ಕಾರಕ್ಕೆ ಗಮನ ತರ್ತಾ ಇದ್ದೇವೆ. ಒಂದು ವೇಳೆ ಸರ್ಕಾರವೂ ಸಹ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಕೆಲಸ ಮಾಡಿದ್ರೆ ನ್ಯಾಯಾಲಯಕ್ಕೆ ಮೊರೆ ಹೋಗ್ತಾ ಇದೆ. ಅಂದರೆ ನೀವು ಹೇಳೋ
ಉದ್ದೇಶ ಈ ದಸ್ತು ಬರಹಗಾರರು ಈ ಮುದ್ರಾಂಕ ಇಲಾಖೆಯಲ್ಲಿ ಇದು ಈ ಸ್ಟಾಂಪ್ ಡ್ಯೂಟಿಯನ್ನು ಕಲೆಕ್ಟ್ ಮಾಡುವಲ್ಲಿ ಒಂದು ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತೀರಿ ಅನ್ನೋ ಮಾತನ್ನು ನೀವು ಹೇಳ್ತಾ ಇದ್ದೀರಿ. ಹೌದು. ಯಾಕಂದರೆ ಇಲ್ಲಿ ಬಾಂಡ್ ರೈಟರ್ಸು ಇಂಪಾರ್ಟೆಂಟ್ ರೋಲ್ ಇಲ್ಲಿ ಇದೆ ಅನ್ನೋದನ್ನು ತೋರಿಸ್ತೀರಿ. ಈಗ ಮುಂದಿನ ನಿಮ್ಮ ನಡವಳಿಕೆ ಏನಿದಾವೆ ಈ ಮುಷ್ಕರದ ಬಗ್ಗೆ? ನಾವು ನಡವಳಿಕೆ ಅಂತಂದರೆ ಈ ಸ್ವತ್ತು ಹೆಚ್ಚಾಗ್ತಾ ಇಲ್ಲ, ಈ ಸ್ವತ್ತು ಸರಿಯಾಗಿ ಬರಬೇಕು. ಡಿಜಿಟಲೀಕರಣ ಮಾಡೋದ್ರಿಂದ ಎಲ್ಲ ಪತ್ರ ಬರಹಗಾರರಿಗೆ ಅನಾನುಕೂಲ ಆಗ್ತದೆ, ಅದನ್ನು ತೆಗೆದು ಹಾಕಬೇಕು. ಈಗಾಗಲೇ ಬೆಂಗಳೂರಿನಲ್ಲಿ BBMP ಅವರು ಅವ್ರಿಗೆಲ್ಲ ಅವ್ರಿಗೆಲ್ಲ ತೆಗೆದುಬಿಟ್ಟಾರೆ. ಈಗ ತೆಗೆದುಬಿಟ್ಟು ನಿನ್ನೆ ದಿವಸ ಡೆಪ್ಟಿ CM ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಚಳಿಗಾಲದ ಅಧಿವೇಶನದಲ್ಲಿ ಈ ಸ್ವತ್ತು ಬೇಡ ಅಂತೇಳಿ ಈಗಾಗಲೇ ತೆಗೆದುಬಿಟ್ಟಿದ್ದಾರೆ ಅವರು. ಹಾಗೆ ಇದನ್ನೂ ತೆಗೆದ್ರೆ ಸಾರ್ವಜನಿಕರಿಗೆ ಎಲ್ಲ ರೀತಿಯಿಂದ ಅನುಕೂಲ ಆಗ್ತದೆ. ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಸರ್ಕಾರ ಇವರಿಗೆ ಯಾವ ರೀತಿ ಸ್ಪಂದಿಸುತ್ತದೆ ಅನ್ನೋದನ್ನು ನಾವು ನೀವು ಕಾದು ನೋಡಬೇಕಾಗಿದೆ. ಧನ್ಯವಾದ.